ಆ ವಿಚಾರವಾಗಿ ಆ ಇನ್ಸಿಡೆಂಟ್ ನಡೆದಿತ್ತು. ಆ ವಿಚಾರವಾಗಿ ಈಗಾಗಲೇ FIR ದಾಖಲಾಗಿದೆ ಒಂದು ಇನ್ಸಿಡೆಂಟ್ ಬಗ್ಗೆ. ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ ವಿರುದ್ಧ ಎವಿಡೆನ್ಸ್ ಸಿಗುತ್ತೆ ಅವರು ಯಾರೇ ಇರಲಿ ಅದ್ರ ಪ್ರಕಾರ ನಾವು ಅದ್ರ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಬಾಗಲಕೋಟೆ ಟೌನ್ ಓಲ್ಡ್ ಟೌನ್ ಏರಿಯಾ, ಬಾಗಲಕೋಟೆ ಓಲ್ಡ್ ಟೌನ್ ಏರಿಯಾ ಅಲ್ಲಿ 144 163 BNSS ಆರ್ಡರ್ ಅದು ಜಾರಿ ಇರುತ್ತೆ. ನವನಗರಲ್ಲಿ ಇಲ್ಲ. ನವನಗರಲ್ಲಿ ನಾವು ಲಿಫ್ಟ್ ಮಾಡ್ತೀವಿ. ನವನಗರ ವಿದ್ಯಾಗಿರಿ 2 ಏರಿಯಾ ಬರ್ಲಿ. ಅವ್ರು ನಮಗೆ ರಿಕ್ವೆಸ್ಟ್ ಕೇಳಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹತ್ತಿರ ರಿಕ್ವೆಸ್ಟ್ ಕೇಳಿ. ನೀವು 144 ಮಾಡಿಲ್ಲ 163 ಮಾಡಿದ್ಮೇಲೆ ಸಭೆಯಾಗಿವೆ, ಸಮಾರಂಭ ಸಮಾವೇಶ ಆಗಿವೆ, ಏನು ಆಕ್ಷನ್? 144 ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 162 ಇಂಟೆನ್ಷನ್ ನಾವು ನೋಡ್ತೀವಿ. ನಮ್ಮ ಪ್ರಯಾರಿಟಿ ಏನಿದೆ, ಶಾಂತಿ ಸುವ್ಯವಸ್ಥೆ ವಾಪಸ್ ಬರಬೇಕು. ಯಾವ ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ದಿದ್ರೆ ನಾರ್ಮಲ್ ಲೈಫ್ ಏನ್ ನಡೀತಾ ಇದೆ ಅದಕ್ಕೆ ಏನು ಅಡಚಣೆ ಇಲ್ಲ. ಯಾವುದು ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ರೆ, ಯಾವ್ದು ಗಲಾಟೆ ಇಂಟೆನ್ಷನ್ ಬರ್ತಾ ಇದ್ರೆ ಅದು ಎಲ್ಲ ನಾವು ತಡ ಹಾಕಿದ್ದೀವಿ. ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಲಾಸ್ಟ್ 3 ಡೇಸ್. 163 ಇಂಪ್ಲಿಮೆಂಟೇಷನ್ ನಾವು ನೀಟಾಗಿ ಮಾಡ್ತಾ ಇದ್ದೀವಿ. ಯಾವುದು ಗಲಾಟೆ ಆಗಿಲ್ಲ, ಯಾವುದು ಇನ್ಸಿಡೆಂಟ್ ಆಗಿಲ್ಲ. 4 ಜನಕ್ಕಿಂತ ಜಾಸ್ತಿ ಸೇರಾಗಿಲ್ಲ ಅಂದ್ರೆ ಈಗ 5,000 ಜನ ಸೇರಿ ಸಮಾವೇಶ ಮಾಡ್ತಾ ಇದ್ದಾರೆ. 163 ಇಂಟೆನ್ಷನ್ ಇಂಪಾರ್ಟೆಂಟ್ ಇದೆ. ಯಾವ ವಿಚಾರವಾಗಿ ಅವ್ರು ಬರ್ತಾ ಇದ್ದಾರೆ, ಏನ್ ಇಂಟೆನ್ಷನ್ ಇದೆ, ಪೂರ್ತಿ ರೆಸ್ಟ್ರಿಕ್ಷನ್ ಕೂಡ ಪಬ್ಲಿಕ್ ಯಾವುದೇ ಆಯುಧಗಳನ್ನು, ಯಾವುದೇ ಇಂಥ ವಸ್ತುಗಳನ್ನು ಆ ಥರ ಗುಂಪು ಈ ಥರದ್ದು ಗುಂಪುಗಳಿಗೆ ಅವಕಾಶ ಇಲ್ಲ. ಇಂಟೆನ್ಷನ್ನು ಯಾರ್ದು ಕಾಣಲ್ಲ ಕಣ್ಣಲ್ಲಿ, ಮಾಡಿದ ಮೇಲೆ ಇಂಟೆನ್ಷನ್ ಗೊತ್ತಾಗೋದು. ಇಂಟೆನ್ಷನ್ ಉದ್ದೇಶ ನೀವು ಸಾರ್ವಜನಿಕರನ್ನ ಪೂರ್ತಿ ಹಿಡಿದಾಕಿದ್ದೀರಿ, ಎಲ್ಲ ಉಳಿದವ್ರು ಸಂಘಟನೆಗಳನ್ನು ಹೊರಬಿಟ್ಟಿದ್ದೀರಿ. ಸಾರ್ವಜನಿಕರೇ ಇಲ್ಲ, ತಾವು ಹೇಳಿದಾಗ ಇವಾಗ ಏನು 19, 20, 20 ತಾರೀಕಿನವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ರು. ಅದನ್ನು ಕೂಡ ಮಾಡಿದೆವು. ವರ್ತಕರ ಸಂಘದ ಅಧ್ಯಕ್ಷರು ಬಂದಿದ್ರು, ಅವರು ಕೂಡ ಹೇಳಿದ್ದಾರೆ ನಮಗೆ ತೊಂದರೆ ಆಗುತ್ತೆ ಅಂತ. ಅವರು ಸಹಕರಿಸಿದ್ದಾರೆ. ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡಿದೆವು, ಹಿಂದೂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡಿದೆವು. ಇಲ್ಲಿ ಯಾರು ಕಾನೂನು ತಮ್ಮ ಕೈಯಲ್ಲಿ ತಗೋಬಾರ್ದು. ಕಾನೂನು ಯಾರು ಉಲ್ಲಂಘನೆ ಮಾಡ್ತಾರಲ್ಲ, ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತಾ ಇದ್ದೆವು. ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಧರ್ಮವಾಗಿ ನಾವು ಆ್ಯಕ್ಷನ್ ಇಲ್ಲ, ನಿಷ್ಪಕ್ಷಪಾತವಾಗಿ ನಾವು ಕ್ರಮ ವಹಿಸ್ತೇವೆ. ಪ್ರತಿಯೊಂದು ಇನ್ಸಿಡೆಂಟ್ ಬಗ್ಗೆ ನಾವು FIR ಮಾಡಿದ್ದೀವಿ. ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ನಮಗೆ ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನು ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅವ್ರ ವಿರುದ್ಧ ನಾವು ಆ್ಯಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 ಡೇಸಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದೂ ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ AC ಮುಖಾಂತರ ನವನಗರಲ್ಲಿ 163 ಏನು ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡೋಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿ ಆಗದಂತ 163 ನವನಗರ ಏರಿಯಾ ಅಲ್ಲಿ ಇಲ್ಲ. ಆದರೆ ಬಾಗಲಕೋಟೆ ಟೌನ್ ಲಿಮಿಟ್ ಅಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 28ನೇ ತಾರೀಕು ತನಕ ಬಾಗಲಕೋಟೆ ಮತ್ತೆ ಸುತ್ತಮುತ್ತ 4 ಕಿಲೋಮೀಟರ್ ಅಲ್ಲಿ. ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ ಮೀಡಿಯಾ ಮುಖಾಂತರ ಪ್ಲಸ್ ನಮ್ಮ ಮಾಹಿತಿ ಆಧಾರ ಮೇಲೆ ಕೆಲವು ಸಂಘಟನೆಯವರು 26ಗೆ ಪ್ರತಿಭಟನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಟೌನ್ ಓಲ್ಡ್ ಟೌನ್ ಏರಿಯಾ ಅಲ್ಲಿ ಯಾವುದೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಅಲ್ಲಿ 163 ಜಾರಿ ಇರುತ್ತೆ. ಯಾರು ಏನಾದರೂ ವೈಲೇಷನ್ ಮಾಡಿದ್ರೆ 163 ಆರ್ಡರ್ದು ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಏನು ಕ್ರಮ ಜರುಗಿಸಬೇಕು ನಾವು ಜರುಗಿಸ್ತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಎನಿ ವೈಲೇಟರ್ ಆಫ್ 163 ಆರ್ಡರ್ ವಿಲ್ ಬಿ ಹ್ಯಾಂಡಲ್ ಆಸ್ ಪರ್ ಸ್ಟ್ರಿಕ್ಟ್ ಲಾ ಅಂಡ್ ಆರ್ಡರ್ ಪ್ರೊಸೀಜರ್. ಅದಕ್ಕೆ ನಾವು ಏನು ರಿಲ್ಯಾಕ್ಸೇಷನ್ ಏನು ಡಿಸ್ಪೆನ್ಸ್ ಇದೆ ಏನು ತಗೋದಲ್ಲ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಅದರ ಜೊತೆಗೆ ನಾವು ನಮ್ಮ ಇಲಾಖೆ ಪರವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವೆಲ್ಲ ಜೊತೆಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಹೇಳಿದ್ದಾರೆ 28ಗೆ ಎಕ್ಸಾಮ್ಸ್ ಇದೆ. ತುಂಬಾ ವ್ಯಾಪಾರಿ ಅವರಿಗೆ ಅವರು ಇವರು ಬೀದಿ ಬೇರೆ ವ್ಯಾಪಾರಿ ಇರ್ತಾರೆ ಓಲ್ಡ್ ಟೌನ್ ಅಲ್ಲಿ, ಅವರಿಗೆ ತುಂಬಾ ಅಫೆಕ್ಟ್ ಆಗ್ತಾ ಇದೆ, ಪಬ್ಲಿಕ್ಗೆ ತುಂಬಾ ಅಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ತುಂಬಾ ಜನ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ವಾಪಸ್ ಬಂದಿದೆ ಬಾಗಲಕೋಟೆ ಟೌನ್ ಅಲ್ಲಿ. ಅವರು ಇದೇ ರೀತಿ ಮೇಂಟೈನ್ ಆಗಬೇಕು. ಇನ್ನು ಮುಂದಿನ ದಿವಸ ಅಲ್ಲಿ ಬೇರೆ ಹಬ್ಬ, ಬೇರೆ ಲೈಫ್ ಸುವ್ಯವಸ್ಥೆ ಕಂಟಿನ್ಯೂ ಆಗಬೇಕು. ಮತ್ತೆ ಎಕ್ಸಾಮ್ಸ್ ಕೂಡ ಚೆನ್ನಾಗಿ ನಡೆಸಬೇಕು. ಅದಕ್ಕೆ ನಾವು ಎಲ್ಲ ಸಂಘಟನೆಗೆ ನಾನು ಕೂಡ ನಮ್ಮ ಇಲಾಖೆಯವರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಯಾವ ರೀತಿ ಅವರು ಕಾಪರೇಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿವಸ ಅಲ್ಲಿ ಕೂಡ ಕಾಪರೇಟ್ ಮಾಡಬೇಕು. ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇರುತ್ತೆ, ಬಟ್ ಕಾನೂನು ಪ್ರಕಾರನೇ ನಾವು ಪ್ರತಿಭಟನೆ ಮಾಡಬೇಕು.
ಎಲ್ಲಿ ಅವಕಾಶ ಇಲ್ಲ ಅಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಸೊ ಇದೇ ರೀತಿ ಸೋಷಿಯಲ್ ಮೀಡಿಯಾ ಅಲ್ಲಿ ಕೂಡ ಏನಾದರೂ ಎಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಇದ್ರೆ ಫೀಲ್ಡ್ ಅಲ್ಲಿ ಇದ್ರೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋತೀವಿ. ಈಗಾಗಲೇ ತಗೋತಾ ಇದ್ದೀವಿ, ಇನ್ನು ಮುಂದೆ ಕೂಡ ತಗೋತೀವಿ. ಇವತ್ತಿನ ನಾವು ತಮಗೆಲ್ಲ ತಮಗೆ ಮೊನ್ನೆ ಅವತ್ತು 19ನೇ ತಾರೀಕಿನ ಶಿವಾಜಿ ಜಯಂತಿ ಇತ್ತಲ್ಲ, ಅವತ್ತು ರಾತ್ರಿ ಒಂದು ಘಟನೆ ಆಯಿತು. ಮುಂದುವರಿದ ಭಾಗವಾಗಿ ನಾವು ಕೂಡ ಹಿಂದೂ ಬಾಂಧವರು ಕೂಡ ನಾವು ಕೂಡ ಒಂದು ಸಭೆ ಮಾಡಿದ್ದೆವು. ಅದೇ ಹಾಗೆ ಮುಸ್ಲಿಂ ಬಾಂಧವರ ಜೊತೆಗೂ 2 ಸಭೆ ಮಾಡಿದ್ದೆವು. ಆಮೇಲೆ ನಿನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಗತಿಗೌಡ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರಾದ ಪಾಂಡ್ಯ ಸಾಹೇಬರು, MLC ಸಾಹೇಬರಾದ PH ಪೂಜಾರಿ ಸಾಹೇಬರು, ಮಾಜಿ ಶಾಸಕರಾದ ಜಗದೀಶ್ ಸಾಹೇಬರು ಕೂಡ ಅವರ ಒಳನೀತಿಯನ್ನು ಕೂಡ ಸಭೆ ಮಾಡಿದ್ದೆವು. ಅವರು ಮತ್ತು ನಮ್ಮ ಅಂಜುಮಾನ್ ಇತರ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರ ಜೊತೆ ಕೂಡ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸಭೆ ಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಬಾಗಲಕೋಟಲ್ಲಿ ಶಾಂತಿ ಕದಡುವಂಥ ವ್ಯವಸ್ಥೆಗಳು ಆಗಬಾರ್ದು. ಆ ಒಂದು ಘಟನೆ ಆದ ನಂತರ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿಲ್ಲ ಅದನ್ನೆಲ್ಲರೂ ಕೈಗೊಂಡಿದ್ದಾರೆ. ಯಾರ್ಯಾವುದು ಆರೋಪಿಗಳಿದ್ದಾರಲ್ಲ, ಆರೋಪಿಗಳನ್ನು ಸಾಕ್ಷಿ ಸಮೇತವಾಗಿ ಗುರುತಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೋ ನಾವು ಸಮಾಜ ನೋಡ್ತಾ ಇಲ್ಲ, ಯಾವುದೋ ಸಮುದಾಯ ನೋಡ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮ್ಯಾಗ ಇದು ಕ್ರಮ ಜರುಗಿಸಿದೆವು. ಮತ್ತು ಮೊನ್ನೆ ಒಂದು 2 ದಿನದ ಹಿಂದೆ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ವರ್ತಕರ ಸಂಘದವರು ಬಂದಿದ್ದರು. ಸರ್, ನಮಗೆ ಇದೆಲ್ಲ ಬಿಸ್ನೆಸ್ ತೊಂದರೆ ಆಗುತ್ತೆ, ಈ ಥರ ತೊಂದರೆ ಬಂದಾಗಿ ಈ ಥರ ಶಾಂತಿ ಕಲಹ ಆದರೆ ಅಂತ ಮನವಿ ಮಾಡಿದ್ರು. ಅದನ್ನು ಕೂಡ ಎಲ್ಲ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಮತ್ತು ಮುಖ್ಯವಾಗಿ ಏನಿದೆಪ್ಪ ಅಂದರೆ 28ರಿಂದ ನಮ್ಮದು PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕು ಕೂಡ ಹೋಲಿ ಹಬ್ಬ ಇದೆ. ಇದು ಒಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ಹೋಲಿ ಹಬ್ಬ ಭಾಳ ವಿಶೇಷವಾದ. ಅವತ್ತಿನ ದಿನ ಶಿವಾಜಿ ಮಹಾರಾಜರ ಜಯಂತಿ ದಿನ ಏನೊಂದು ಘಟನೆ ಆಗಿದೆಯಲ್ಲ, ಆ ಘಟನೆ ಇದರಲ್ಲಿ ಮತ್ತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ನಾವು ಒಟ್ಟಾಗಿ ಅನುಸರವಾಗಿ ಇದ್ದು ಶಾಂತಿಯನ್ನು ಕಾಪಾಡಬೇಕಂತ ನಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮುಖಾಂತರ ಹಾಫ್ ಕಟ್ ಹೋಗುತ್ತೆ. ಸೆಕೆಂಡ್